ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಇವತ್ತೇನಪ್ಪ ಅಂದರೆ IIMB ಕಡೆಯಿಂದ ಏನಪ್ಪ ನಿಮಗೆ ಹೊಸ ನೇಮಕಾತಿ ರಿಲೀಸ್ ಮಾಡಿದ್ದಾರೆ. ಓಕೆನಾ, ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಓಕೆನಾ, ಯಾರು ಎಲಿಜಿಬಲ್ ಇದ್ದೀರಾ, ಯಾವ ಥರ ಅಪ್ಲೈ ಮಾಡಬೇಕು, ಯಾವಾಗ ಅಪ್ಲೈ ಮಾಡೋಕ್ಕಂತಂದು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸಿಕೊಡ್ತೇನೆ. ಓಕೆ, ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ, ಈಗ ಈ ಹುದ್ದೆಗಳನ್ನು ನೋಡ್ತಾ ಹೋಗೋಣ. ಓಕೆನಾ, ಹುದ್ದೆ ಬಂದ್ಬಿಟ್ಟು ಯಾವುದಪ್ಪ ಅಂದರೆ IIMB ಕಡೆಯಿಂದ ಏನಪ್ಪ ಅಂದರೆ ಇದೊಂದು ಹುದ್ದೆ ಆಗಿರುತ್ತೆ. ಸಂಸ್ಥೆ ಹೆಸರು ಬಂದ್ಬಿಟ್ಟು ಯಾವುದಪ್ಪ ಅಂದರೆ IIM ಕಡೆಯಿಂದ ಏನಪ್ಪ ಇದು ಬೆಂಗಳೂರು. ಓಕೆನಾ, IIM ಬೆಂಗಳೂರು ಕಡೆಯಿಂದ ಏನಪ್ಪ ಇದೊಂದು ಸಂಸ್ಥೆ ಆಗಿರುತ್ತೆ. ಈ ಸಂಸ್ಥೆ ಕಡೆಯಿಂದ ಏನಪ್ಪ ನಿಮಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆನಾ, ಅದಾದಮೇಲೆ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಯಾವುದಪ್ಪ ಅಂದರೆ ಪ್ರೊಫೆಷನಲ್ ಅಸಿಸ್ಟೆಂಟ್ ಏನಪ್ಪ ನಿಮಗೆ ಹುದ್ದೆಗಳಿಗೆ ಕಾಲ್ಫಾರ್ಮ್ ಮಾಡಿದ್ದಾರೆ. ಓಕೆನಾ, ನಿಮಗೆ ಇದ್ರ ಬಗ್ಗೆ ಏನು ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಇದನ್ನ ಅಪ್ಲೈ ಮಾಡ್ತಾ ಹೋಗ್ಬೋದು. ಅದಾದಮೇಲೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಎಲ್ಲಪ್ಪ ಅಂದರೆ ನಮ್ಮ ಬೆಂಗಳೂರಲ್ಲಿ ಏನಪ್ಪ ಅಂದರೆ ಕನ್ನಡದಲ್ಲಿರುವ ಬೆಂಗಳೂರಲ್ಲಿ ನಿಮಗೆ ಉದ್ಯೋಗ ಮಾಡೋ ಅವಕಾಶ ಸಿಕ್ಕಿರುತ್ತೆ. ಇದು ಯಾವುದೇ ಥರ ಬೇರೆ ಲೊಕೇಶನಲ್ಲಿ ಲೊಕೇಟ್ ಆಗಲ್ಲ, ಓನ್ಲಿ ನೀವು ಬೆಂಗಳೂರಲ್ಲಿ ಕೆಲಸ ಮಾಡಬೇಕು. ಅದಾದಮೇಲೆ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಏನಪ್ಪ ಅಂದರೆ ಹಲವಾರು ಹುದ್ದೆಗಳು ಇದ್ದಾವೆ. ಓಕೆನಾ, ಇದು ಕನ್ಫರ್ಮೇಷನ್ ಆಗಿ ಮೆನ್ಷನ್ ಮಾಡಿದ್ವಿ. ಓಕೆನಾ, ಮುಂದೆ ಆ ಹುದ್ದೆಗಳು ಜಾಸ್ತಿ ಆಗ್ತಾ ಹೋಗ್ಬೋದು. ಹಾಗಾಗಿ ಇವರು ಯಾವುದೇ ಥರ ಹುದ್ದೆಗಳು ಇಷ್ಟೇ ಇದೆ ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಓಕೆ, ಅರೌಂಡ್ 400+ ಇರ್ಬೋದು ಅಂತ ಎಕ್ಸ್ಪೆಕ್ಟೆಡ್ ಮಾಡ್ತಾ ಹೋಗ್ಬೋದು. ಅದಾದಮೇಲೆ ಈ ಜಾಬ್ಗೆ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕಪ್ಪ ಅಂದರೆ ನೋಡೋದಾದರೆ ಯಾವುದಾದ್ರೂ ಮಾನ್ಯತೆ ಪಡೆದ ಏನಪ್ಪ ಅಂದರೆ ಸ್ನಾತಕೋತ್ತರ ಪೋಸ್ಟ್ ಗ್ರ್ಯಾಜುಯೇಷನ್ ನೀವು ಕಂಪ್ಲೀಟ್ ಮಾಡಿರ್ಬೇಕು. ಓಕೆ, ನೀವು ಯಾವುದಾದ್ರು ಒಂದು ಏನಪ್ಪ ಅಂದರೆ ಡಿಗ್ರಿನ ಕಂಪ್ಲೀಟ್ ಮಾಡಿದರೆ ಮಾತ್ರ ಈ ಜಾಬ್ಗೆ ನೀವು ಅಪ್ಲೈ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಇದನ್ನು ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಓಕೆನಾ, ಅದಾದಮೇಲೆ ವೇತನ ಬಂದ್ಬಿಟ್ಟು ಎಷ್ಟಪ್ಪ ಅಂದರೆ ತಿಂಗಳಿಗೆ 41,600ರಿಂದ 58,000 ರೂಪಾಯಿ ಏನಪ್ಪ ನಿಮಗೆ ತಿಂಗಳಿಗೆ ವೇತನ ಇಲ್ಲಿ ಕೊಡ್ತಾರೆ ಅಂತ ನಾವು ನೋಡ್ತಾ ಹೋಗ್ಬೋದು. ಓಕೆ, ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಯಾವ ಥರ ಸೆಲೆಕ್ಷನ್ ಪ್ರೋಸೆಸ್ ಇರುತ್ತಪ್ಪ ಅಂದರೆ ನಿಮಗೆ ಯಾವುದೇ ಥರ ಇಲ್ಲಿ ಏನಪ್ಪ ಅಂದರೆ ಎಕ್ಸಾಮ್ನ ಕಂಡಕ್ಟ್ ಮಾಡೋದಿಲ್ಲ. ಓಕೆನಾ, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಮೇಲೆ ಏನಪ್ಪ ಅಂದರೆ ಅದ್ರ ಮೇಲೆ ಡಿಪೆಂಡ್ ಆಗಿ ಏನಪ್ಪ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಓಕೆ, ನಿಮ್ಮದು ಅಪ್ಲೋಡ್ ಮಾಡಿದ್ದೀರ ಡಾಕ್ಯುಮೆಂಟು ಅದ್ರ ಬೇಸಸ್ ಮೇಲೆ ಏನಪ್ಪ ಅಂದರೆ ನಿಮಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಇಂಟರ್ವ್ಯೂ ಒಳಗೆ ಪಾಸ್ ಆದರೆ ಈ ಜಾಬಿಗೆ ನೀವು ಸೆಲೆಕ್ಷನ್ ಆಗ್ತಾ ಹೋಗ್ತೀರಾ. ಅದಾದಮೇಲೆ ಈ ಜಾಬಿನ ಅಪ್ಲಿಕೇಶನ್ ಆಗಬೇಕಂದ್ರೆ ಎಷ್ಟು ಅಮೌಂಟ್ ಕೊಡಬೇಕಪ್ಪ ಅಂದರೆ ನಿಮ್ಗೆ ಯಾವುದೇ ಥರ ಏನಪ್ಪ ಅಂದರೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಓಕೆ, ಇದು ಫ್ರೀಯಾಗಿ ನೀವು ಅಪ್ಲಿಕೇಶನ್ ಆಗ್ತಾ ಹೋಗ್ಬೋದು. ಓಕೆ, ಹಾಗಾಗಿ ಎಲ್ಲರೂ ಕೂಡ ನೀವೇನಪ್ಪ ಡಿಗ್ರಿ ಆಗಿದ್ದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿದ್ದರೆ ಈ ಜಾಬಿಗೆ ನೀವು ಆರಾಮಾಗಿ ಅಪ್ಲೈ ಮಾಡ್ತಾ ಹೋಗ್ಬೋದು. ಅದಾದಮೇಲೆ ಪ್ರಮುಖ ದಿನಾಂಕಗಳು ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಯಾವ ಅಪ್ಲಿಕೇಶನ್ ಎಂಡ್ ಆಗುತ್ತಪ್ಪ ನೋಡೋದಾದರೆ ಅಪ್ಲಿಕೇಶನ್ ಸ್ಟಾರ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಪ್ರಾರಂಭ ದಿನ ಬಂದ್ಬಿಟ್ಟು ಏನಪ್ಪ ಅಂದರೆ 17/3/2020 ಅಂದರೆ ಈ ಮಂತ್ ಆಲ್ರೆಡಿ ಏನಪ್ಪ ಅಂದರೆ ಮಾರ್ಚ್ 17ನೇ ತಾರೀಕಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಬಂದ್ಬಿಟ್ಟು ಯಾವಾಗಪ್ಪ ಅಂದರೆ 5/4/2026 ಅಂದರೆ ನೆಕ್ಸ್ಟ್ ಮಂತ್ ಏಪ್ರಿಲ್ 5ನೇ ತಾರೀಕು ನಿಮ್ಮದು ಕೊನೆಯ ದಿನಾಂಕ ಆಗಿರುತ್ತೆ. ಓಕೆನಾ, ಹಾಗಾಗಿ ನೀವೇನು ಎಲಿಜಿಬಿಲಿಟಿ ನೀವೇನು ಇದ್ದರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಅದಾದಮೇಲೆ ಇದನ್ನ ಯಾವ ಥರ ನಾವು ಅಪ್ಲೈ ಮಾಡೋಕ್ಕಪ್ಪ ನೋಡೋದಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಈ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ನ ಕೊಟ್ಟಿರ್ತೀನಿ. ಓಕೆನಾ, ಅದನ್ನು ಕ್ಲಿಕ್ ಮಾಡಿಕೊಂಡು ನೀವೇನಾದರೂ ಫಸ್ಟ್ ರಿಜಿಸ್ಟರ್ ಆಗಿಲ್ಲ ಅಂದರೆ ಮೊದಲು ಆ ವೆಬ್ಸೈಟಿಗೆ ರಿಜಿಸ್ಟರ್ ಆಗಬೇಕು. ನಿಮ್ಮ ಫೋನ್ ನಂಬರ್ ಮತ್ತು ಇಮೇಲ್ ಮುಖಾಂತರ ರಿಜಿಸ್ಟರ್ ಆದಮೇಲೆ ಏನಪ್ಪ ಅಂದರೆ ನಿಮ್ಮದು ಲಾಗಿನ್ ಐ ಡಿ ಬರುತ್ತೆ. ಓಕೆನಾ, ಲಾಗಿನ್ ತೊಗೊಂಡು ನೀವು ಲಾಗಿನ್ ಆಗಿ ನಿಮ್ಮ ಬೇಸಿಕ್ ಡೀಟೇಲ್ಸ್ನೆಲ್ಲ ಫಿಲ್ ಮಾಡ್ತಾ ಹೋಗ್ಬೇಕು. ಓಕೆ, ನೀವು ಫಿಲ್ ಮಾಡಿದ ಮೇಲೆ ಏನಪ್ಪ ಅಂದರೆ ಯಾವ ಥರ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಓಕೆ, ಡೈರೆಕ್ಟ್ ನೀವು ಸಬ್ಮಿಟ್ ಮಾಡಿ ಅಪ್ಲಿಕೇಶನ್ ಏನಪ್ಪ ಅಂದರೆ ನಿಮ್ಮ ಹತ್ರ ಇಟ್ಕೋಬೇಕು. ಓಕೆನಾ, ಅದಾದಮೇಲೆ ಏನಪ್ಪ ಅಂದರೆ ಇದನ್ನೆಲ್ಲ ಕೊಟ್ಟಿದ್ದೀನಿ. ಓಕೆನಾ, ಅಪ್ಲಿಕೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒಂದು ಟೈಮ್ ಚೆಕ್ಔಟ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಯಾಕೆಂದ್ರೆ ಪ್ರಮುಖ ಸೂಚನೆ ಬಂದ್ಬಿಟ್ಟು ಏನಪ್ಪ ಅಂದರೆ ಇದೊಂದು ಪ್ರತಿಷ್ಠಿತ ಸಂಸ್ಥೆ ಏನಪ್ಪ ಅಂದರೆ ಇದೊಂದು ಪ್ರೊಫೆಷನಲ್ ಸಂಸ್ಥೆ ಆಗಿರುತ್ತೆ. ಓಕೆನಾ, ಇಲ್ಲಿ ಪ್ರೊಫೆಸರ್ ಕೂಡ ಅರ್ಜಿ ಸಲ್ಲಿಸೋ ಏನಪ್ಪ ನೀವೇನಿದ್ರೆ ಪ್ರೊಫೆಸರ್ ಆಗಿದ್ದು ಕೂಡ ಏನಪ್ಪ ಅಂದರೆ PG ಇದ್ದರೂ ಕೂಡ ಅಂದರೆ PG UG PG ಇರ್ತಾ ಅದು ಕೂಡ ನೀವು ಅಪ್ಲೈ ಮಾಡ್ಬೋದು. ಓಕೆ, ಕೊನೆಯ ತನಕ ಅವ್ರಿಗೆ ಯಾವ ಥರ ಕಾಯಬೇಡಿ. ಓಕೆನಾ, ಹಾಗಾಗಿ ಬೇಗ ಬೇಗ ಈ ಜಾಬಿಗೆ ನೀವು ಅಪ್ಲೈ ಮಾಡ್ತಾ ಹೋಗಿ. ಓಕೆನಾ, ಇದಿಷ್ಟು ಏನಪ್ಪ ಅಂದರೆ IIM ನೇಮಕಾತಿ ಏನಪ್ಪ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡ್ತಾ ಹೋಗ್ತೀರಾ. ಹಾಗೆ ಇನ್ನಷ್ಟು ಹುದ್ದೆಗಳು ನಿಮಗೆ ತರ್ತಾ ಹೋಗ್ತೀನಿ. ಓಕೆನಾ, ಹಾಗೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.